ಮೊದಲು ವಾಶ್ ಮಾಡ್ಕೋಬೇಕಿತ್ತರ ಎಲ್ಲಾನು ಮುಂಚೆ ತಂದ್ಬಿಟ್ಟು ಈ ತರ ಕಸ ಎಲ್ಲ ಗಲೀಜನ್ನು ಬಿಡ್ಸ್ಕೊಳ್ಳೋದು. ಬಿಡ್ಸ್ಕೊಬಿಟ್ಟು ಹುಳ ಹಾರಿ ಬಿಡೋದು. 4 ದಿವಸ 5 ದಿವಸ ಆದ್ಮೇಲೆ ಮೂಡ ಎಳಿಯೋದು ಚಂದ್ರಿಕೆ ಒಳಗಿಂದವ. ಅದಾದ್ಮೇಲೆ ಬಿಡ್ಸ್ಬಿಟ್ಟು ಅದ್ರೊಳಗೆ ಇಕ್ಕೆಲ್ಲ ತೆಗ್ದಾಕೋದು. ಇಕ್ಕೆಲ್ಲ ತೆಗ್ದಾಕ್ಬಿಟ್ಟು ಆಮೇಲೆ ಮಾರ್ಕೆಟ್ಗೆ ಹಾಕೋದದ. ರೇಷ್ಮೆ ಕೃಷಿ ಮಂಡ್ಯದಲ್ಲ ಕೃಷಿ ರೇಷ್ಮೆ ಇಲಾಖೆ ಒಳ್ಳೆ ರೈಟ್ ಆಯ್ತಾ ಇವಾಗ? ಒಳ್ಳೆ ರೈಟ್ ಏನಪ್ಪ ಅದು ಇದೆಲ್ಲ ಮಾಡ ಮುಚ್ಕೊಂಡದೆ. ಹೆಂಗ್ ಓಡ್ತದೆ ಅಂತ ಯಾರಪ್ಪ ಕಡ್ಡಿಸ್ಕೊಂತಾರ ರೈಟ್ ಅದು. ಯಾರಪ್ಪ ಕಂಡಿರೋದು ಹೆಂಗ್ ಓಡೋದು? ಇವತ್ತೇ ಒಂಥರ ರೈಟ್ ಇರ್ತದೆ, ನಾಳೆಗೆ ಒಂಥರ ರೈಟ್ ಇರ್ತದೆ. ಅಣ್ಣ ತಮ್ದಿರ್ ಎಲ್ಲಾರು ಮಾಡ್ತಾ ಇದ್ರಿ ಕೆಲ್ಸವ? ಅಣ್ಣ ತಮ್ದಿರ್ ಎಲ್ಲ ಮಾಡ್ತಾವಿ. ಹಂಗೆ ನಡಿ. ಅದೇ ಉಳಿದ ಮನೆಯಲ್ಲಿ ಎಲ್ಲ ಹೇಳ್ಕೊಡುವ ಹೆಂಗೆ ಏನು ಅಂತ. 1 ಜರ್ದ ಕೊಡ್ತಾರೆ, 2 ಜರ್ದ ಕೊಡ್ತಾರೆ ತರೋದು. ಇದು ಉಳಿದ ಮನೆ. ಇದು ಉಳಿದ ಮನೆ. ಇದೇನು ದಡೆವು ಬಾಕ್ಸ್ ಅಂತೀವಿ? ದಡೆ ಬಾಕ್ಸು ಬಾಕ್ಸ್ ಅಂತೀವಿ. ಇಲ್ಲಿ ಎಷ್ಟು ಸೊಪ್ಪ ಕುಯ್ಕೊ ಬಂದು ಹಾಕೋದು. ಕಡ್ಡಿ ಇಷ್ಟುದ ಕಡ್ಡಿನೇ, ಇಷ್ಟುದ ಕಡ್ಡಿನ ಕುಯ್ಕೊಂಡು ಸೊಪ್ಪಿಗೆ ಹಾಸೋದು. ಹಿಂಗೆ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಹಾಕ್ಬೇಕು. ಇದೆಷ್ಟು ಮರಿ ಇದೆ? ಇದು ಎಷ್ಟು ಯಾವಾಗ ತರೋದಿಲ್ಲ? ತಂದ್ಮೇಲೆ 15 ದಿವಸ ಆಯ್ತು. ಅಂದ್ರೆ ಇದು ಮಾರಕ್ಕೆ 20 ದಿವಸ ಚಾಕಿಯಿಂದ ನೋಡಿದ್ರೆ 1 ತಿಂಗಳು. ಒಟ್ನ 1 ತಿಂಗಳು ಬೆಳೆ ಇದು. 1 ತಿಂಗಳು ಬೆಳೆ. ಇದ್ರೆಲ್ಲ ಇದ್ರದೆಲ್ಲ ಆಗ್ಬಿಡುತ್ತಲ್ಲ, ಒಂದೊಂದು ಹುಳ ಎಲ್ಲ ಕೆಟ್ಟು ಒಂದೊಂದ್ಸತಿ ಒಂದೊಂದ್ಸಲಿ ಎಲ್ಲ ಹೋಗ್ಬಿಡ್ತದೆ. ಅದು ಕೈ ಎತ್ತಂಗೆ. ನಮ್ಮ ಅದೃಷ್ಟ ಚಾಕಿ ಮರಿ ಚೆನ್ನಾಗ್ ಕೊಟ್ರೆ. ಈಗ ಏನೇನ್ ಹಾಕ್ತೀರಾ ಬೆಳೆಸಕ್ಕೆ? ಸೊಪ್ಪು, ಆಮೇಲೆ ಸೊಪ್ಪು ಹಾಕೋದು, ಸುಣ್ಣದೂಳು ಹೊಡಿಯೋದು, ಆಮೇಲೆ ವಿಜಾತ ಪೌಡ್ರು ಅಂತದೆ. ಆ ಪೌಡ್ರು ಸುಣ್ಣ 2ನೇ ಬೆರ್ಸ್ಕೊಂಡು ಸುಣ್ಣದೂಳಿ ಹಾಕಿ ಹೊಡಿತಾರ. ಇದಕ್ಕೆ ಹಾಲು ಪಾಲು ಬರೋದಿಲ್ಲ, ರೋಗ ಯಾವ್ದು ಅಂಟು ರೋಗ ಬರಲ್ಲ ಅಂತ ಹೊಡಿಯೋದು. ಅದಕ್ಕೆ ಯಾವ್ದು ರೋಗ ಬರ್ಬಾರ್ದು ಅಂತ ಆತರ ಸುಣ್ಣ ಎಲ್ಲ ಹೊಡಿತೀರಾ? ರೋಗ ಬರಬಾರ್ದು ಅಂತ. ಈಗ ಎಷ್ಟೊತ್ತು ಊಟ ಹಾಕೋದು ಇದಕ್ಕೆ? 2 ಸರಿ. ಬೆಳಿಗ್ಗೆ 10 ಗಂಟೆಗೆ ಹಾಕ್ತಿವಿ, ಇಲ್ಲ ರಾತ್ರಿ 8 ಗಂಟೆಯಿಂದ ಹಿಡಿದು 10 ಗಂಟೆ ಒಳಗೆ ಮುಗ್ದೋಯ್ತದೆ. ಇದರಲ್ಲಿ ಹಣ್ಣುಳ ಅಂತ ಆಯ್ತದೆ. ಹೆಂಗೆ ಇದು ಹಣ್ಣುಳ ಕೆಂಪಾಗಿರ್ತದೆ. ಕಾಯಿ ಹುಳ ಅಂದ್ರೆ ಹಸೂರ್ಗಿರ್ತದೆ, ಹಸಿರು ಬಣ್ಣ, ಈತ್ ಬಣ್ಣ. ಇದು ಕಾಯಿ ಹುಳ. ಇದು ಕಾಯಿ ಹುಳ. ಅದು ಹಣ್ಣುಳ ಅಂದ್ರೆ ಹಿಂಗೆ ಕೆಂಪಾಗಿರ್ತದೆ. ಇರತ್ತೆ. ಓಹೋ, ಈ ತರ ಅದು ಒಂಥರ ಲೈಟ್ ಎಲ್ಲೋ ಇಷ್ಟ ತರ ಬಂದ್ರೆ ಅದನ್ನ ಹಣ್ಣುಳ ಅಂತ. ಇದು ಹಣ್ಣುಳ. ಇದು ನೋಡಿ, ಇದು ಹಣ್ಣುಳ. ಇದು ಕಾಯಿ ಹುಳ. ಹೌದಾ? ಇದು ಕಾಯಿ ಹುಳ. ಇವನ್ನ ಹಣ್ಣುಳನ ಬಂದು ಚಂದ್ರಿಕೆಗೆ ಹಾಕ್ತಿವಿ. ಇದು ಹಣ್ಣುಳನ ಚಂದ್ರಿಕೆಗೆ ಹಾಕೋದು. ಚಂದ್ರಿಕೆಗೆ ಹಾಕ್ಬಿಟ್ಟು ಆದಾದಿಗೆ ಚಂದ್ರಿಕೆಗೆ ಹಾಕೋದು. ರೈತರ ಕಷ್ಟ ಇಲ್ವೇ? ರೈತರಿಗೂ ಕಷ್ಟ. ಇದು ಆದಾದಿ ಚಂದ್ರಿಕೆಗೆ ಹಾಕ್ಬೇಕು. ಇದ ಕಾಯ್ಬೇಕು 5 ದಿವಸ 6 ದಿವಸ. ಇವಾಗ ಚಂದ್ರಿಕೆ ಆದ್ಮೇಲೆ ಎಷ್ಟು ದಿನ ಆಗಿರ್ತದೆ? ಅದೇ 5 ದಿವಸ 6 ದಿವಸ ಆಗ್ತದೆ. ಮಳೆ ತಣ್ಣಿ ಇದ್ರೆ ಏನು ಮೋಡ ಗಿಡ ಇಲ್ದೆ ಹೋದ್ರೆ 5 ದಿವಸ 4 ದಿವಸಕ್ಕೆ. ಮೋಡ ಇದ್ರೆ 5 ದಿವಸ ಆದ್ರೂ ಐತೆ. ಬೇಗ ನುಳಿಯಲ್ಲ ಇದು ಮೋಡ ಇದ್ರೆ. ಬಿಸಿಲಿದ್ರೆ ಚೆನ್ನಾಗಿ ನುಳಿತದೆ. ಬಿಸಿಲಿದ್ರೆ ಚೆನ್ನಾಗಿ ನುಳಿತದೆ. ಹಂಗೆ ಚಳಿಯಾಗಿ ಹಿಂಗ್ ಮಾಡ ಮುಚ್ಕೊಂಡಿದ್ರೆ ನುಳಿಯಲ್ಲ, ಕಟ್ಟು ನುಳಿಯಲ್ಲ ಬೇಗ. ಒಂದಿನ 2 ದಿನ ಲೇಟ್ ಆಯ್ತದೆ. ಈ ಚಂದ್ರಿಕೆ ಹತ್ರ ಬಾತ ಇಲ್ಲಿ ಹೇಳುವ. ಇದು ಹೆಂಗೆ ಎಷ್ಟು ದಿನ ಬಿಟ್ಟಿದ್ದೀವ ಇವು? ನೆನ್ನೆ ಬಿಟ್ಟಿದ್ದು. ಹೌದಾ? ನಾಳೆಗಿಲ್ಲ ನಾಡ್ ಬಿಚ್ಚಬೇಕಿದ. ಅದಕ್ಕೆ ಅದೇ ಅಕ್ಕೆ ಮಾಡ್ತೀವಿ. ಅದೇ ಇದನ್ನ 1 ದಿವಸ ಬಿಚ್ಕೋತೀವಿ. ಈ ತರ ಆಗೈತೆ ಇವಾಗ. ಆಲ್ರೆಡಿ ಸಣ್ಣಕ್ಕೆ ಬಂದವ ಇವು. ನೆನ್ನೆ ಬಿಟ್ಟಿರೋ ಹಿಂಗ್ ಕಟ್ಟವ? ನೆನ್ನೆ ಬಿಟ್ಟಿರೋ ಈ ತರ ಕಟ್ಟದೆ. ಓಹೋ, ಕಟ್ತಾ ಇಲ್ಲಿ. ಅದಿನ್ನು ಹುಳ ಎಲ್ಲ ಒಂದ್ ಕಾಣ್ತೈತೆ. ಮುಗ್ದಿಲ್ಲ ಅದು.
ಕಾಯಿ ಹುಳ ಇರೋದು ಇನ್ನೊಂದು ನುರಿದಿಲ್ಲ, ಇವಾಗ ನುರಿತಾ ಅದೇ. ಆ ಥರ ಹಾಲು ಬಂದಿರೋ ಹುಳ ಅಂದ್ರೆ ಅವೇ ಇಲ್ಲ ಅವು ಏನಿದ್ದಾವ? ಹಾಲು ಬಂದಿರೋ ಹುಳ ಗಿರಿ ಜೋಳಿಗೆ ಹಾಕ್ಬಿಟ್ಟು ಓ, ಅದನ್ನ ಅವೇನು ಯೂಸ್ ಆಗಲ್ಲ. ಅದೇನು ಯೂಸ್ ಆಗಲ್ಲ. ಈ ತರ ಹುಳಗಳು ಬಂದ್ಬಿಟ್ರೆ ರೈತರಿಗೆ ಲಾಸ್ ಆಗುತ್ತೆ. ಸೊ ಈ ತರ ಹುಳ ಎಲ್ಲಾ ತರ ಬರ್ತದ, ಬರ್ದೇ ಇರೋ ತರ ಏನಾರು ಮಾಡ್ಬೋದು ಅಂತ? ಇಲ್ಲ ಬರ್ದತ್ತ ಏನು ಮಾಡಕ್ಕಾಗಲ್ಲ. ಅದೇ ಹಿಂಗ್ ಹೊಡೆದ್ಮೇಲೆ ಈಗ ಸುಣ್ಣದ ಹೊಡ್ತೀವಿ, ಈಗ ಪೌಡರ್ ಹೊಡ್ತೀವಿ, ಹಂಗಾರು ಹುಳಿ ಮೇಲೆ ಹಣ್ಣು ಹುಳಿ ಮೇಲೆ ಬಂದೇ ಬರ್ತದೆ. ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೋಬೇಕು. ಒಟ್ಟಿನಲ್ಲಿ ಒಂದು ಇದು ಎಷ್ಟು ಮೊಟ್ಟೆ ತಂದಿರೋದು? ಇದು ಮೊಟ್ಟೆ ಅಂತಾರ ಇದು ಮೊಟ್ಟೆ ಮರಿ 50 ಮೊಟ್ಟೆ 50 ಮೊಟ್ಟೆಗೆ 50 ಮೊಟ್ಟೆ ಎಷ್ಟು 50 ಮೊಟ್ಟೆಗೆ ಎಷ್ಟು ಸಾವಿರ ರೂಪಾಯಿ ಆಗ್ಬರುತ್ತೆ? ಎಷ್ಟಾಗ್ಬಿಟ್ಟದಪ್ಪ, ಒಂದು 20,000. ಓ, 20,000. ಅಲ್ಲಿದೆಲ್ಲ ದಿನಗೂಲಿ ತರ ಆಗ್ಬಿಡುತ್ತೆ. ಒಂದು ತಿಂಗಳಿಗೆ 500 ರೂಪಾಯಿ ಹಾಕೊಂಡ್ರು ದಿನಗೂಲಿ ಅಷ್ಟೇ. ಉರಿತಾರ. ಓ, ಇದ್ರಲ್ಲೂ ರೈತರಿಗೆ ಅಷ್ಟೊಂದು ಉಪಯೋಗ ಇಲ್ಲ ಕಣಂತೆ. ಉಪಯೋಗ ಇಲ್ಲ, ಇದ್ರೆ ಏನು ಬೆಳಿಬೇಕು ಅಷ್ಟೇ. ಇಲ್ಲಿ ಮನೆ ಖರ್ಚು ಮೇಂಟೆನೆನ್ಸ್ಗೆ ರೊಟೇಷನ್ ಆಗ್ಬೇಕು. ನಮ್ದು ನಾವೇ ಹಾಳಾಗ ದೇಶದಿಂದ ನಾವೇ ಸೊಪ್ಪು ಇಕ್ಕ ಬಂದು ನಾವೇ ಮನೆಯವರೇ ಹಾಕೊಂಡು ಮನೆಯವರೇ ಚಂದ್ರಿಕೆಗೆ ಹುಳ ಬಿಟ್ಕೊಂಡು ಮಾಡೋದ್ರಿಂದ ಮೇಂಟೇನು. ಇವಾಗ 50 ಮೊಟ್ಟೆಗತ್ತೆ ಎಷ್ಟು ಜನ ಬೇಕಾಗುತ್ತೆ ಏನಕ್ಕೆ ಇದು ಬೆಳೆಯಕ್ಕೆ? ಎರಡು ಹಾಳಾದ್ರೂ ಸಾಕು. ಸೊಪ್ಪು ಇಕ್ಕ ಬಂದು ಸೊಪ್ಪು ಇಕ್ಕೊಂಡು ಮಾಡಕ್ಕೆ 4 ಹಣ್ಣು ಉಳ್ಳಾಗಂಡೆ 2 ಹಾಳಾದ್ರೂ ಸಾಕು. ಕೈಯಮ್ಮಾಗ ಇತ್ಕೆಯ ಆಮೇಲೆ ಉಳ್ಳಾಗಣ್ಣೆ 5 ದಿವಸ ಒಂದು 4 ಆಳು 5 ಹಾಳಾರು ಬೇಕು. 4-5 ಆಳು. ಒಟ್ಟಿನ ನೀವು ಹೇಳ್ದಂಗೆ ಆತ ಲಾಭ ಇಲ್ಲಕ್ಕನಂತೆ. ಇಬ್ರಿಗೆ 500 ರೂಪಾಯಿ ಹಾಕೊಂಡು 1 ತಿಂಗಳ ಕೆಲಸ ಬೆಳಿಗ್ಗೆ ಸಂಜೆ. 1 ತಿಂಗಳೇನಿಲ್ಲ, ಅದು ಮರಿ ಚಾಕಿ ಕೊಡ್ತಾರಲ್ಲ ಅವರು. ಚಾಕಿ ಅಂದ್ರೆ ಅವ್ದು 5,000. 50 ಮೊಟ್ಟೆಗೆ ಅಂದ್ರೆ 5,000. 5,000 ಕೊಟ್ಟು ಚಾಕಿ ತರಬೇಕು. ಅದು ಚಾಕಿಗೆ 5,000 ರೂಪಾಯಿನಾ? ಅಯ್ಯೋ ಶಿವ. 4,000 5,000. ಹಿಂಗೆ ಸರಿ ಕಣಂತೆ. ಇದರಿಂದ ರೇಷ್ಮೆ ಸೀರೆಗಳು ಅವಕ್ಕೆಲ್ಲ ಸಿಲ್ಕ್ ಎಲ್ಲ ಹೋಯ್ತದೆ. ಇದು ಪೈರ್ಗೆ ಯಾತ್ಕಾರ ಉಪಯೋಗ. ಸಿಲ್ಕ್ ಅದರೆಲ್ಲ ಉಪಯೋಗ ಆಗುತ್ತೆ. ಸರಿ ಕಣಂತೆ. ಒಳ್ಳೆ ಮಾಹಿತಿ ಕೊಟ್ಟಿದ್ಯಾ ನನಗೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಈಗ ಇದ್ರೊಳಗಿರೋದನ್ನು ಹುಳ ಹಾಯ್ಕೋಬೇಕೀಗ. ಹಣ್ಣು ಆಗಿದೆ ಹುಳ ಹಾಯ್ಕೋಬೇಕು ಈಗ. ಏನಂತೆ ಬೆಳಿಗ್ಗೆ ಎದ್ದು ಅಕ್ಕಿ ಇದು ಮಾಡಿದೆ, ಕಾಳು ಸೋಸ್ತೆ ಮಾಡ್ತೀಯಲ್ಲ, ಸೂಪರ್ ಕಣತೆ. ನಿನ್ನ ಥರ ನಮ್ಮ ಸ್ಟ್ರೆಂತ್ ಇಲ್ಲತ್ತೆ ಬಿಡಿ ಬಂದು. ಇದು 50 ಮೊಟ್ಟೆಗಳ ಚಾಕಿಯ ಬಿಡುವಂತ ಒಂದು ದಡೆವು ಅಥವಾ ಬಾಕ್ಸ್ ಅಂತ ಅಂತೀವಲ್ವ ಇದು. 4 ಇದೆ, ಇದು 4 ಸ್ಟೆಪ್ಸು. ಇದು 50 ಮೊಟ್ಟೆ ಬೆಳೆಯುವಂಥದ್ದು. ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ಬೇಕು. ಸರಿ ಕಣತ್ತೆ. ಎಚ್ಚರಿಕೆ ಮಡಗಿದೆ. ಈ